ಹಲೋ ಫ್ರೆಂಡ್ಸ್, ರೂಪಾಸ್ ಜಗತ್ತು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಹಿಟ್ಟಿನ ಪಲ್ಯ ಜುಣಕ ಅಂತ ಕರೀತಾರೆ, ಉತ್ತರ ಕರ್ನಾಟಕ ಶೈಲಿಯ ಜುಣಕ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ, 4 ಹಸಿಮೆಣಸಿಕಾಯಿ, ಒಂದೆರಡು ಕಡ್ಡಿ ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಶುಂಠಿ, 1 ಇಂಚು ಶುಂಠಿನ ತೊಳೆದು ಹೆಚ್ಕೊಂಡು ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ. ಇದಿಷ್ಟನ್ನು ಸಣ್ಣದಾಗಿ ರುಬ್ಕೋಬೇಕು. ಆ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ರುಬ್ಬಿಟ್ಕೊಂಡಿದ್ದೆಲ್ಲ ಮಸಾಲೆ ಅದಕ್ಕೆ ಹಾಕಿ 1 ಕಪ್ಪನಷ್ಟು ನೀರು ಹಾಕಿ ಕುದಿಸ್ಕೋಬೇಕು. ಆ ನೀರಿಗೆ 1 ಬಟ್ಲಷ್ಟು ಹಿಟ್ಟನ್ನು ನಾನು ಜಲ್ದಿ ಇಟ್ಕೊತಾ ಇದ್ದೀನಿ. ಜಲ್ದಿ ಇಟ್ಕೊಂಡು ನೀರಿಗೆ ಸ್ವಲ್ಪ ಬಿಸಿ ಇದ್ದಾಗಲೇ, ತುಂಬ ಬಿಸಿಯಾಗಕ್ಕೆ ಬಿಡಬಾರ್ದು, ಸ್ವಲ್ಪ ಬಿಸಿ ಇದ್ದಾಗಲೇ ಹಿಟ್ಟು ಹಾಕಿ ಸ್ವಲ್ಪ ಮುಚ್ಚಬೇಕು. ಸ್ವಲ್ಪ ಕುದೀತಾ ಬಂದ ತಕ್ಷಣ ಒಂದು ಕೋಲು ಸ್ಪೂನ್ ಅಂತ ಕಟ್ಟಿಗೆ ಚಮಚ ತೊಗೊಂಡು ಚೆನ್ನಾಗಿ ತಿರುಗಬೇಕು. ಗಂಟು ಬಿಡ್ದಂಗೆ ಬರದ ಹಾಗೆ ಚೆನ್ನಾಗಿ ತಿರುಗಬೇಕು. ಕಡಿಮೆ ಆದರೆ ಹಿಟ್ಟು ಸ್ವಲ್ಪ ಹಾಕ್ಕೊಳ್ತಾ ಇರಿ. ಅದು ಚೆನ್ನಾಗಿ ನೀರೊಳಗೆ ಮಿಕ್ಸ್ ಆಗಬೇಕು. ಮುದ್ದೆ ಮಾಡ್ತೀವಲ್ಲ, ಮುದ್ದೆ ಥರನೇ ಬರಬೇಕು. 1 ಗಂಟೆ ಇಲ್ದಂಗೆ ತಿರುಗ್ತಾನೆ ಇರಬೇಕು. ಚೆನ್ನಾಗಿ ಬೇಯಬೇಕು. ಬೇಯ್ತಾ ಬಂದಂಗೆ ಅದರ ಬಣ್ಣ ಬದಲಾಗುತ್ತೆ. ಗಂಟೆ ಏನು ಇರಲಾರ್ದಂಗೆ ಚೆನ್ನಾಗಿ ಮಸಿ ಥರಲ್ಲ ನಾದ್ಕೋಬೇಕಾದ್ರೆ ಸ್ಪೂನಲ್ಲೇ ನೋಡಿ. ಇವಾಗ ಏನು ಗಂಟು ಕಾಣಿಸ್ತಾ ಇಲ್ಲ. ಇದಕ್ಕಿಂತ ಗಟ್ಟಿ ಆಗಬಾರ್ದು, ತೆಳ್ಳಗೆ ಇರಬೇಕು. ಈಗ ಒಂದು ತಟ್ಟೆಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೋಬೇಕು. ಅದು ಸವರ್ಕೊಂಡು ಈ ಬೇಯಿಸಿದ್ದು ಹಿಟ್ಟಿರುತ್ತಲ್ಲ ಅದಷ್ಟನ್ನು ತಟ್ಟೆಗೆ ಹಾಕಿ, ಬಿಸಿ ಇದೆ ತಟ್ಟೆಗೆ ಹಾಕಿ ಅಗಲ ಮಾಡಬೇಕು. ಪೂರ್ತಿಯಾಗಿ ಅಗಲ ಮಾಡಬೇಕು. ತಟ್ಟೆ ತುಂಬ ಹರಡ್ಕೋಬೇಕು. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ತಟ್ಟಿದ್ರೂ ಚೆನ್ನಾಗಿರುತ್ತೆ. ಸಮ ಆಗುತ್ತೆ ಪೂರ್ತಿಯಾಗಿ. ಈ ಥರ ಎಲ್ಲನೂ ತಟ್ಟೆ ತುಂಬ ಹರಡ್ಕೊಂಡು ತೆಳುವಾದಷ್ಟು ಚೆನ್ನಾಗಿರುತ್ತೆ. ದಪ್ಪ ಮಾಡೋದ್ಕಿಂತ ತೆಳುವಾಗಿದ್ದರೆ ರುಚಿ ಅನಿಸುತ್ತದೆ. ಅದ್ರ ಮೇಲೆ ತುರ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕಬೇಕು. ಕಸಕಸೆನೂ ಹಾಕ್ತಾರೆ. ನಾನು ಕಸಕಸೆ ಹಾಕ್ತಾಯಿಲ್ಲ, ಬರೀ ಹಸಿ ಕೊಬ್ಬರಿ ಮಾತ್ರ ಹಾಕ್ತಾಯಿದ್ದೀನಿ. ಕೊಬ್ಬರಿ ಜಾಸ್ತಿ ಇದ್ದಷ್ಟು ರುಚಿಯಾಗಿರುತ್ತೆ. ಆನಂತರ ಚಾಕು ತೊಗೊಂಡು ಸ್ವಲ್ಪ ಆರಿರುತ್ತಲ್ಲ, ಇವಾಗ ಕಟ್ ಮಾಡ್ಕೊಬೋದು. ನೀವು ಹಿಂಗೆ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಡೈಮಂಡ್ ಶೇಪ್ ಕಟ್ ಮಾಡ್ತಾಯಿದ್ದೀನಿ. ಇದು ರೊಟ್ಟಿಗೆ, ಚಪಾತಿಗೆ ಹಾಗೆ ಕೂಡ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೇಲಿ ನಮ್ಮ ಮಕ್ಕಳು, ಮನೆಯವರು ಎಲ್ಲ ಇದನ್ನು ಹಾಗೇನೂ ತಿಂತಾರೆ. ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ, ನನ್ನ ಮಕ್ಕಳಿಗೆ ತುಂಬ ಇಷ್ಟ ಇದು. ನೀವು ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದಷ್ಟು ಶೇರ್ ಮಾಡಿ. ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ಥ್ಯಾಂಕ್ ಯು. ತುಂಬ ಸಾಫ್ಟಾಗಿ ಇರುತ್ತೆ. ನೀವು ಬೇಕಾದರೆ ಇದಕ್ಕೆ ಸಾಸ್ ಹಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಟೊಮೆಟೊ ಚಟ್ನಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಬರೀ ಇದನ್ನೇ ತಿನ್ನೋದಾದರೆ. ಟ್ರೈ ಮಾಡಿ. ನಾನಿಲ್ಲಿ ನಮ್ಮ ಉತ್ತರ ಕರ್ನಾಟಕ ಶೈಲಿ ಶೇಂಗಾ ಚಟ್ನಿ ಪುಡಿ, ಮೆಂತ್ಯ ಪಲ್ಯ, ಜುಣಕ, ರೊಟ್ಟಿ ಮಾಡಿದ್ದೀನಿ. ಬನ್ನಿ ಊಟ ಮಾಡೋಣ. ಬಾಯ್ ಬಾಯ್.